ನ್ಯಾಯಪರ. ಅಯ್ಯಪ್ಪ ಸ್ವಾಮಿಯ ದೇವಾಲಯದ ಮೊದಲ ವರ್ಷದ ವಾರ್ಷಿಕೋತ್ಸವ. ಚೇಳೂರು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ದೇವಾಲಯದಲ್ಲಿ ಬೆಳಗ್ಗೆ ಪ್ರಾರ್ಥನೆ, ಪಂಚಗವ್ಯ, ಅಭಿಷೇಕ, ಉಷಾ ಪೂಜೆ, ಗಣಪತಿ ಹೋಮ, ಅಭಿಷೇಕದೊಂದಿಗೆ ಮಹಾಪೂಜೆ, ಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಿತು. ಶ್ರೀ ಅಯ್ಯಪ್ಪ ಸ್ವಾಮಿಯನ್ನು ಮುತ್ತಿನ ಮಂಟಪದ ಉತ್ಸವದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ವಾದ್ಯದೊಂದಿಗೆ ಉತ್ಸವವನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳ್ಳವಿಯ ಕಾರದ ಮಠದ ಕಾರದ ವೀರ ಬಸವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಆಶೀರ್ವಚನ ನೆರವೇರಿತು. ದೇವಾಲಯದ ಗೌರವಾಧ್ಯಕ್ಷರಾದ ವೆಂಕಟೇಶ್, ಅಧ್ಯಕ್ಷರಾದ ನಾಗರಾಜು ಹಾಗೂ ಮಾಲಾಧಿಕಾರಿಗಳು, ಸ್ವಾಮಿಯ ಭಕ್ತರು ಉಪಸ್ಥಿತಿಯಲ್ಲಿದ್ದರು. ಈ ಸಮಸ್ಯೆಗಳು ನನಗೆ ದೊಡ್ಡ ಅನಿಸ್ಲಿಲ್ಲ. ನನ್ನ ಒಳ್ಳೆದ ಬದುಕಿಸಿದ ಭಗವಂತ ನನಗೆ ಧನ್ಯವಾದ ಅಂತ ಹೇಳಿ ಮಣ್ಣು ಯಾರಿಗೆ ಹೇಳ್ತದೆ, ಭಗವಂತನಿಗೆ ಧನ್ಯವಾದ ಅರ್ಪಿಸುತ್ತದೆ. ಇದು ಕಥೆಯ ಸಾರಾಂಶ ಏನು? ತನ್ನ ಭಕ್ತರ ಶಿವ ಈ ಭೂಮಿ ಕಳಿಸಿದಾದ ಮೇಲೆ ಅವನೇನು ಮಾಡ್ತಾನಂತೆ, ಭಕ್ತರನ್ನು ಸುಮ್ಮನೆ ಬಿಡಲ್ವಂತೆ, ನೀರಿನೊಳಗೆ ಮುಳುಗಿಸ್ತಾನೆ ಅಂತ ಜನ ಇದ್ದಾರ. ಈ ಭೂಮಿ ಒಳಗೆ ನೀರಿನೊಳಗೆ ಮುಳುಗಿಸೋ ಜನ ಇದ್ದಾರ, ನೀರು ಕುಡಿಸೋ ಜನ ಇದ್ದಾರ, ಇದಾರ್ತಾನೆ. ಎಷ್ಟು ಅನುಭವ ಇರ್ಬೇಕು ನೋಡಿ. ನೀರು ಕುಡಿಸೋ ಜನ ಇದ್ದಾರೆ, ಕಾಲು ತುಳಿತದಿಂದಲೇ ಬೆಳೆದಿರೋದಕ್ಕೆ ನೋಡಿ ಏನ್ ಮಾಡೋರಿದ್ದಾರೆ, ತುಳಿಯೋರಿದ್ದಾರೆ. ತದನಂತರ ಚಕ್ರಕ್ಕೆ ಹಾಕಿ ಕುದಿಗೆ ಇಸ್ಕೋರಿದ್ದಾರೆ, ಮುಂದೆ ಬಿಟ್ಟು ಏನ್ ಮಾಡೋರಿದ್ದಾರೆ, ಹಿಂದೆ ಇಸ್ಕೋರಿದ್ದಾರೆ. ಅದು ಹೋಗ್ಲಿ ಚುಚ್ಚೋರಿದ್ದಾರೆ ಒಂದಿಷ್ಟು ಜನ.